ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರೈತರಿಗೆ ಅಲರ್ಟ್. ಇನ್ನೂ 3 ತಿಂಗಳಲ್ಲಿ ಅಕ್ರಮ ಪಂಪ್ಸೆಟ್ ಸಕ್ರಮಗೊಳಿಸದೇ ಇದ್ದರೆ ಪವರ್ ಕಟ್. ರಾಜ್ಯದ ರೈತರು ಬಳಸುತ್ತಿರುವ ಅಕ್ರಮ ಪಂಪ್ಸೆಟ್ಗಳನ್ನು ಮುಂದಿನ 3 ತಿಂಗಳಲ್ಲಿ ಸಕ್ರಮಗೊಳಿಸದೇ ಇದ್ದರೆ ಅಂತಹ ವಿದ್ಯುತ್ ಸಂಪರ್ಕವನ್ನು ಶಾಶ್ವತವಾಗಿ ಕಡಿತಗೊಳಿಸಲಾಗುವುದು ಎಂದು ಇಂಧನ ಸಚಿವ ಕೆ ಜಾರ್ಜ್ ಎಚ್ಚರಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಎನ್ ರವಿಕುಮಾರ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕೃಷಿ ಕ್ಷೇತ್ರದಲ್ಲಿ ಉಂಟಾಗುತ್ತಿರುವ ವಿದ್ಯುತ್ ಅವ್ಯವಸ್ಥೆಯನ್ನು ನಿಯಂತ್ರಿಸಲು ಈ ಕ್ರಮ ಅನಿವಾರ್ಯವಾಗಿದೆ ಎಂದು ಅವರು ಮಾಹಿತಿ ಕೊಟ್ಟಿದ್ದಾರೆ. ಸಚಿವರು ನೀಡಿದ ಮಾಹಿತಿಯ ಪ್ರಕಾರ ಸಾಮಾನ್ಯವಾಗಿ ಒಂದು ವಿದ್ಯುತ್ ಪರಿವರ್ತಕ ಅಂದರೆ ಟ್ರಾನ್ಸ್ಫರ್ 2 ಅಥವಾ 3 ಪಂಪ್ಸೆಟ್ಗಳ ಭಾರವನ್ನು ಮಾತ್ರ ಹೊರುವ ಸಾಮರ್ಥ್ಯ ಹೊಂದಿರುತ್ತೆ. ಆದರೆ ಹಲವೆಡೆ ಒಂದೇ ಟ್ರಾನ್ಸ್ಫರ್ಗೆ 16 ಅಕ್ರಮ ಪಂಪ್ಸೆಟ್ಗಳನ್ನು ಜೋಡಿಸುತ್ತಿರುವುದು, ಓವರ್ಲೋಡ್ ಉಂಟಾಗಿ ಟ್ರಾನ್ಸ್ಫರ್ಗಳು ಪದೇ ಪದೇ ಸುಟ್ಟು ಹೋಗುತ್ತಿರುವುದು ಕಂಡು ಬಂದಿದೆ. ಹಾಗಾಗಿ ಟ್ರಾನ್ಸ್ಫರ್ಗಳ ದುರಸ್ತಿ ಮತ್ತು ಬದಲಾವಣೆಗಾಗಿ ಸರ್ಕಾರ ಮತ್ತು ವಿದ್ಯುತ್ ಇಲಾಖೆಗೆ ಹೆಚ್ಚಿನ ಆರ್ಥಿಕ ಹೊರೆ ಉಂಟಾಗುತ್ತಿದೆ ಎಂದು ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಟ್ಟು 4,50,000 ಕೃಷಿ ಪಂಪ್ಸೆಟ್ಗಳಿದ್ದು, ಇದರಲ್ಲಿ ಈಗಾಗಲೇ 2,75,000 ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲಾಗಿದೆ. ಉಳಿದ ರೈತರು ಮುಂದಿನ 90 ದಿನಗಳ ಒಳಗೆ 3 ತಿಂಗಳ ಒಳಗೆ ಕೆಲವೊಂದು ಶುಲ್ಕ ಪಾವತಿಸಿ ತಮ್ಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಬೇಕು ಎಂದು ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಗಡುವಿನ ನಂತರವೂ ಸಕ್ರಮಗೊಳ್ಳದ ಪಂಪ್ಸೆಟ್ಗಳ ವಿದ್ಯುತ್ ಸಂಪರ್ಕವನ್ನು ಯಾವುದೇ ಮುನ್ಸೂಚನೆ ನೀಡದೆ ಕಡಿತಗೊಳಿಸಲು ಇಲಾಖೆ ಸಿದ್ಧತೆ ನಡೆಸಿದೆ ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಸ್ನೇಹಿತರೆ, ಹೀಗಾಗಿ ಯಾವ ರೈತರದ್ದು ಕೃಷಿ ಪಂಪ್ಸೆಟ್ಗಳು ಇನ್ನೂ ಕೂಡ ಸಕ್ರಮವಾಗಿರುವು ಆದಷ್ಟು ಇದೇ 90 ದಿನಗಳ ಒಳಗೆ ನಿಮ್ಮ ಕೃಷಿ ಪಂಪ್ಸೆಟ್ಟನ್ನು ಸಕ್ರಮಗೊಳಿಸಿ ಎಂದು ಸರ್ಕಾರ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಕೆಲವೊಂದಷ್ಟು ಫೀಸನ್ನು ಕಟ್ಟಿ ನೀವು ಸಕ್ರಮಗೊಳಿಸಬೇಕು, ಇಲ್ಲಾಂದರೆ ನಿಮ್ಮ ವಿದ್ಯುತ್ ಸಂಪರ್ಕ ಕಟ್ ಮಾಡುತ್ತಾರೆ ಸ್ನೇಹಿತರೆ.